ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಟೈಮ್ ಈಗ 8:30 ಆಗೈತೆ ರೀ. ನಮ್ಮದು ಎಲ್ಲನೂ ಬೆಳಗಿನ ರೂಟೀನ್ ಕಸ ಅದು ಎಲ್ಲ ಆಗೈತೆ ರೀ. ಇವಾಗ ನಾಷ್ಟ ಮಾಡ್ಬೇಕಂತಂದು ಮಾಡತ್ತೀನಿ ರೀ. ನಾಷ್ಟ ಏನಂದ್ರೆ ಇವತ್ತು ನಮ್ಮದು ಸ್ಪೆಷಲ್ ದೋಸೆ ನೋಡಿರಿ. ದೋಸೆ ಮಾಡೀನಿ ಮತ್ತು ಅದಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದೀನಿ ರೀ. ಇನ್ನು ಇವತ್ತು ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣಂತ. ಬರೀ ಈಗ ನಾನು ಪಲ್ಯ ಅದು ಮಾಡೀನಿ, ತೋರಿಸ್ತೀನಂತ. ಬೆಳಗ್ಗೆ ಈಗ ಬಟಾಟೆ ಪಲ್ಯ ಮಾಡಿದೆ ರೀ, ಕೊಬ್ಬರಿ ಚಟ್ನಿ ಮಾಡೀನಿ ರೀ, ದೋಸೆ ಹಾಕಿ ರೆಡಿ ಮಾಡಂಗೆ ಇಟ್ಕೊಂಡೇನಿ ನೋಡ್ರಿ. ಬರ್ರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಚಟ್ನಿ ರೆಡಿ ಆಗೈತಿ ಮತ್ತು ಇಲ್ಲಿ ಬಟಾಟೆ ಪಲ್ಯ ರೆಡಿ ಆಗೈತಿ ದೋಸೆಗೆ. ಮತ್ತು ಇಲ್ಲಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ದೋಸೆ ಹಾಕ್ಕೊಳಕ್ಕೆ. ಇಲ್ಲಿ ರೆಡಿ ಮಾಡಿಟ್ಟೀನಿ, ಹಂಚು ಹಾಕಬೇಕು ಅಂತ. ಮತ್ತು ಇಲ್ಲಿ ಟೀ ಚಾಕಿಟ್ಟೀನಿ ನೋಡ್ರಿ. ಈಗ ಇಷ್ಟೆಲ್ಲ ಆಗೈತೆ ರೀ. ಮತ್ತು ಆಮೇಲೆ ನಾನು ಸಿಗ್ತೇನೆ ನಿಮಗೆ. ದೋಸೆ ಹಾಕ್ತೀನಿ ರೀ. ಹಾಂ, ಪುನೀತಿಗೂ ಹಾಕ್ಕೊಡ್ತೀನಿ. ಈಗ ಅವನು ಜಳಕ ಮಾಡ್ಬೇಕು. ಬಂದ? ಹ್ಞೂ, ಲೇಟ್ ಆಗೈತಿ. ಅದೇ ಮಾಡ್ತೀನಿ. ಬರ್ತಾನೆ ಈಗ. ಪುನೀತ, ಜಲ್ದಿ ಬಂದು, ಟೈಮ್ ಆಗೈತೆ ನೋಡಲ್ಲಿ. ಪಟ್ ಹಾಕೋ, ರೆಡಿ ಆಗು. ಆಯ್ತು, ಒಂದು ಹಾಕೋ. ನಿಮ್ಮದು ನಾಷ್ಟ ರೆಡಿನ ಈಗ? ಹಾಂ, ನಾನು ಹಾಸ್ತೀನಿ ಪುರುಸತ್ತ. ಇಲ್ಲ, ಟೈಮ್ ಇನ್ನೂ ಐತೆ. ಅವ್ನ ಟೈಮ್ ಐತಿ, ಇನ್ನ ಗೊತ್ತೈತಿ. ಐತೆ ಟೈಮ್. ಹಾಕ್ತೀನಿ. ದೋಸೆ ರೆಡಿ ಆಗ್ತಾವು. ಚಟ್ನಿ ಪಲ್ಯ ಎಲ್ಲ ಐತೆ ನೋಡಿಲ್ಲ. ಚಟ್ನಿ ಒಂದಿಟ್ಟು ಸಕ್ಕರೆ ಹಾಕ್ಬೇಕಾಗಿತ್ತು. ಏನು ನೋಡಿ, ಅದ್ರಾಗ ಅದು ಚಟ್ನಿ ಹಾಕಿದ್ರೆ ಲಘು ಹೋಗುತ್ತದು. ಸಕ್ಕರೆ ಹಾಕಿದೆ ಅಂದ್ರೆ ಅದಕ್ಕೆ ಹಾಕಿಲ್ಲ. ಸಕ್ಕರೆ ಹಾಕೋದಕ್ಕೆ ಅದಕ್ಕೆ ಕೆಡೋದು ಚಟ್ನಿ. ಅದಕ್ಕೆ ಹಾಕಿಲ್ಲ. ನೋಡ್ಬೇಕು ಅಂತಂದು. ಬೆಳಗ್ಗೆ ಟಿಫಿನ್ ರೆಡಿ ಆಗೈತಿ. ನಾಷ್ಟ ಮಾಡತ್ತಾರ. ಆಯ್ತು, ಮಾಡ್ರಿ. ಹೆಂಗಾಗೈತೆ ನೋಡ್ರಿ ಟೇಸ್ಟ್ ಎಲ್ಲ. ಆಯ್ತಾ ಮಾಡಿರಿ. ಇಲ್ಲ, ಕರೆಕ್ಟ್ ಅದಾವ ಒಳವು, ಅಷ್ಟೇ ಕರೆಕ್ಟ್ ಅದಾವೆ ದೋಸೆ. ನೋಡಿರಿ, ನಮ್ಮ ದೋಸೆ ಬಿಸಿ ದೋಸೆ ರೆಡಿ ಆಗತ್ತವು ಬೆಳಗ್ಗೆನೇ. ವೈಸ್ ಅಂತಾರ ಅವನು. ಇವು ಪುನೀತನ ಅಂತ ವೈಸ್ ಅಂತ. ನಮಗೂ ಅನ್ನಕ್ಕೆ ಬರೋದಿಲ್ಲ. ವೈಸಾ? ಕರೆಕ್ಟ್ ಅನ್ನಕ್ಕೆ ಬರೋಂಗಿಲ್ಲ ನಮಗೂ. ನೀರಾ ಇಲ್ಲಿ ಇಟ್ಟೇನು ತಡಿ. ಅಂದಿಟ್ಟು ಇದರ ಬಟ್ಲೆ ಹಾಕಿ ನೋಡು. ನೀರು ಕಾಸಿ. ಅವು ನೀರು ಕುಡಿಬೇಡ, ಚೇಂಜ್ ಆಗ್ತಾವ. ಹಾಂ, ಇಲ್ಲ ಅದಾವ ತಗೋ. ಮತ್ತು ಅವು ಕಡಿಮೆ ಹಾಕವ ನೋಡಿ. ಮತ್ತೆ ಹಿಡಿ ಇನ್ನು ಕುಡಿ. ಇದು ಗುಳಿಗೆ ತಗೋಬೇಕಲ್ಲ. ಗುಳಿಗೆ ಒಂದು ತೊಗೊಂಡ್ಬಿಡ, ಪಟ್ ಆರಾಮಾಗತ್ತೆ. ಎಕ್ಸಾಮ್ ಒಂದು ಅದಾವು. ನೆಗಡಿ ಬಂದೈತಿ, ಕೆಮ್ಮು ಬಂದೈತಿ, ಜ್ವರ. ಈ ಕ್ಲೈಮೇಟಿಗೆ ಹುಡುಗರಿಗೆ ಹೊರ ಇದಾಗ್ತೈತಿ. ಆ ಸಿರಪ್ನು ತಗೋ. ಹಂಗೆ ಸಿರಪ್ ತಗೋ. ಅದು ಸಿರಪಿಂದೆ ಮೊದಲ ಇದಾಗೋದು. ನೀನು ಸಿರಪ್ ತಗೊಂಡು ಹತ್ತೆ ಮೇಲೆ ತೊಗೊಂಡು ಅಂದೆಲ್ಲ. ಹೌದು, ಜಲ್ದಿ ಬಂದು ನಿಂದಿರ್ತಾನ. ಹೌದನ? ಅದೇ ಒದರಾತಾನ ಇವನಿಗೆ. ಸ್ಕೂಲಿಗೆ ರೆಡಿ ಆಗ್ಯಾರ ಆಗಲಿ. ಆಯ್ತು, ಟೈಮ್ ಆಯ್ತು ನೋಡಿ. ಇನ್ನು 5 ನಿಮಿಷಕ್ಕೆ ಬರತ್ತೈತಿ. ಹೌದಿಲ್ಲ? ನೀರು ಬಟ್ಲಿ ಒಂದು ತಗೋ, ನೆನಪು ಮಾಡ್ಕೊಂಡು. ಇಲ್ಲ ತೊಗೊಂಡಿಲ್ಲ. ಹಾಂ, ಎಲ್ಲ ತೊಗೊಂಡ. ಆ ಸಿರಪ್ ಒಂದು ತಗೋ ಪುನೀತ. ಆಮೇಲೆ ತಗೋತ್ಯಾ? ಇಲ್ಲ, ತಗೋತಾನ. ಅವ್ನು ಕೆಮ್ಮು ನೆಗಡಿ ತ್ರಾಸಾಗೈತಿ, ತಗೋತಾನ. ತಡಿ. ಆ ಗುಳಿಗೆ ಒಂದು ಬಿಚ್ಚಿಟ್ಟಿಯಲ್ಲ ತಗೋದಂದು. ದಿನ ಹೋಗುತ್ತದು. ಹಾಂ, ಹೌದೌದು.
ಅವನ ಕಡೆ ಬರ್ತಾನಂತಂದು ಹೊಂಟೆ. ಹಾಂ ಹೌದು. ಹೌದೌದು. ಹಾಂ ನೋಡ್ರಿ, ಅದು ನಮ್ಮ ನಾಯಿ ಐತಿ. ಅವ್ನು ನಮ್ಮ ಪುನೀತಿಗೆ ಹೋಗಿ ಬಸ್ಸಿಗೆ ಸ್ಟಾಪಿಗೆ ಬಿಟ್ಟು ಕಳಿಸಿ ಬರ್ತೈತಿ ಅದು ವಾಪಸ್. ಹಾಂ ಅಲ್ಲ, ಅವ್ರು ಬಿಟ್ಟ ಬರ್ತದ ಪೂರ ಬಸ್ ಬರಮಟ್ಟ ಹತ್ತಿಸಿ ಬರ್ತೈತಿ. ಬಂದಿತ್ತದು ನಿನ್ನ ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ ಕಿರಾಣಿ ಅಂಗಡಿಗೆ ನನ್ನ ಜೋಡಿ ಬಂದಿತ್ತು. ಬಂದು ಎಷ್ಟೊತ್ತನ ಕುಂತು ಹೊಳೆ ಬಂತು. ಅಲ್ಲಿ ಬಂದಿತ್ತು ಕಿರಾಣಿ ಅಂಗಡಿಗೆ. ನೋಡ್ರಿ, ನಮ್ಮ ಮನ್ಯಾಗ ನಾಯಿ ಸಾಕಿವಿ ರಾಣಿ ಅಂತಂದು ಭಾಳ ಶಣೆ ಐತಿ ಅದು. ನಾವೆಲ್ಲಿ ಹೋದ್ರೂ ನಮ್ಗೇನು ಬರುತ್ತದು. ಆತು, ಇವತ್ತೊಂದು ಎಕ್ಸಾಮ್ ಆದ್ರೆ ಒಂದು ಗಾಡಿ ಮ್ಯಾಗ ಬೀಳ್ತೈತೆ ನೋಡೋದು. ಹೌದೌದು. ಬೋಗಿ ಬಂತು. ಇನ್ನು 4 ದಿನ ಆದ್ರೆ ಬೋಗಿ ಬಂದೇ ಬಿಡುತ್ತೆ ನೋಡ್ರಿ. ಹೌದಿಲ್ಲ, ನಾಳೆ ಯಾವಾರ, ನಾಳೆ ಐತಿ ಸೋಮವಾರ, ಮಂಗಳವಾರ, ಬುಧವಾರನ ಇದ್ದಂಗೆ ಐತಿ ಬೋಗಿ. ಹೌದಿಲ್ಲ, ಬೋಗಿ ಇಷ್ಟು ಜಲ್ದಿ ಬಂತು ನೋಡ್ರಿ. ಸಂಕ್ರಮಣದ ನಾವು ಈ ಕಡೆ ಬೋಗಿ ಅಂತ ಮಾಡ್ತೀವಿ ನಮ್ಮ ಬಿಜಾಪುರ ಸೈಡ್. ಮಸ್ತ್ ಸೂಪರ್ ಆಗುತ್ತೆ ರೀ ಬೋಗಿ. ಆಗಲೇ ಬಂದೇ ಬಿಡುತ್ತೆ ನೋಡ್ರಿ, ತಡಾನ ಇಲ್ಲ. 14 ತಾರೀಕಿಗೆ ಬೋಗಿ. ನಾನು ಇವಾಗ ನಾಷ್ಟ ಮಾಡತ್ತೀನಿ. ಇನ್ನೂ ಒಂದಿಬ್ಬರು ಮಾಡಿದ್ದಿಲ್ಲ, ಹೀಗಾಗಿ ಅವ್ರಿಗೆ ಇಲ್ಲ ನಾಷ್ಟ ಹಾಕ್ಕೊಟ್ಟೆ ರೀ ದೋಸೆ ಎಲ್ಲ. ಇವಾಗ ನಾನು ನಾಷ್ಟ ಮಾಡಿದ್ರಂತ ಮಾಡತ್ತೀನಿ ರೀ. ಮಸ್ತ್ ಆಗ್ಯಾವ್ರಿ, ಸೂಪರ್ ಆಗ್ಯಾವ ದೋಸೆ. ಫ್ರೆಂಡ್ಸ್, ನಿನ್ನೆ ಕಿರಾಣಿ ಸಂತಿ ತೊಗೊಂಡು ಬಂದೀನಿ, ಹಂಗೆ ಐತಿ. ಇವಾಗ ತೆಗೆದು ರಾತ್ರಿ ಕಿರಾಣಿ ಸಂತಿ ಐತಿ ತೆಗಿಬೇಕು ಅಂತಂದು ಇಷ್ಟೊತ್ತನ ಎಲ್ಲ ಕೆಲಸ ಆಯ್ತು ರೀ. ನಾಷ್ಟ ಅದೆಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ರೊಟ್ಟಿ ಚಪಾತಿ ಮಾಡಿಸ್ತೀನಿ ರೀ. ಅಂಟಿಯವ್ರು ಬಂದ್ರೆ ಒಂದು ಸ್ವಲ್ಪ ರೊಟ್ಟಿಯರ ಇಲ್ಲ ಚಪಾತಿಯರ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ಐತ್ರಿ, ನೀನಿದು ಅದನ್ನೇ ಬಿಡ್ತೀನಿ ನೋಡಿರಿ. ಇಲ್ಲಿ ಸಂತಿ ತಂದೀನಿ ರೀ, ಎಲ್ಲ ಹಾಗೆ ಇಟ್ಬಿಟ್ಟೀನಿ. ನಿನ್ನೆ ತೊಗೊಂಡ್ಬಂದೀನಿ. ಇವಾಗ ಸಂತಿ ಫುಲ್ ತೆಗಿತೀನಿ ರೀ ಎಲ್ಲ. ನೋಡ್ರಿಪ್ಪ ತೋರಿಸ್ತೀನಿ ನೋಡಿರಿ, ಎಲ್ಲ ಸಂತಿ ಹಾಗೆ ಇಟ್ಬಿಟ್ಟೀನಿ, ತೆಗಿತೀನಿ ಎಲ್ಲ ಒಂದು. ಬೆಲ್ಲ ನೋಡಿರಿ, ಉಪ್ಪು, ಹಿಟ್ಟು, ಕೋಲ್ಗೇಟ್ ನೋಡಿರಿ. ಸನ್ರೈಸ್ ಕಾಫಿ ಬೇಕಾಗಿರುತ್ತೆ, ಸನ್ರೈಸ್ ಕಾಫಿ ತೊಗೊಂಬಂದೀನಿ. ಏನು ತಂಡಿ ಜಗ್ಗ ತಂದಿತ್ತು ಇವತ್ತೇ. ಥಂಡಿ ಭಾಳ ಐತ್ರಿ, ಭಾಳ ಥಂಡಿ. ಕೆಲಸ ಮಾಡಬಾರ್ದು. ನೀವು ಒಂದಾದ್ರೆ ಇನ್ನೂ ಥಂಡಿ ಕಡಿಮೆ ಆಗೋದೈತ್ರಿ. ಏನಕ್ಕ ನೀರು ಚೆಲ್ಲಾಗುತ್ತೆ ನೋಡ್ರಿ. ಭಾಳ ಐತೆ ಥಂಡಿ. ಮತ್ತು ಈಗ ನೋಡ್ರಿ, ಚುರುಕ್ ಬಿಸಿಲು ಬಿದ್ದೈತಿಲ್ರಿ. ಈಗ ಬಿಸಿಲು ಇದೆ, ಉಪ್ಪಿಗೆ ಇಲ್ಲ. ಅಲ್ಲ ಕುಂತೀನಿ, ಚುರುಕ್ ಹತ್ತು ಬಿಸಿಲು. ಅಲ್ಲೇ ಗೋಧಿ ಹಸಿ ಮಾಡ್ಕೊಂಡು ಸಾಲಂಗಿಲ್ಲ ಅನ್ನಿಸ್ತೇನೆ. ಅದೇ ಅಂದಿರಿ ನಾನು, ಸಾಲಕ್ಕಿಲ್ಲ ಅಂತಂದು. ಒಂದು 10 ರೊಟ್ಟಿನೇ ಇಲ್ಲ ಅಂತೀರ. ಈಗ ಮಧ್ಯಾಹ್ನ ದೋಸೆ ಮಾಡೀನಿ ಇವತ್ತು. ಹುಡುಗರು ಅವನ್ನ ತಿಂತಾರ, ಇವ್ರಿಗೆ ಬೇಕು ಒಂದಿಷ್ಟು ಚಪಾತಿ, ಮತ್ತು ರಾತ್ರಿಗೆ ಒಂದಿಷ್ಟೇ. ದೋಸೆ ತಿಂದಾರ. ಎಲ್ಲರೂ ಈಗ ದೋಸೆ ತಿಂದ ಕುಂತಾರ ನಾಷ್ಟ. ಇವತ್ತು ದೋಸೆ ಮಾಡಿದ್ದೆ. ಇಡ್ಲಿ ಮಾಡ್ಬೇಕಾಗಿತ್ತು, ಇಡ್ಲಿ ರವೆ ಇದ್ದಿಲ್ಲ, ಅದನ್ನು ತರಕ್ಕೆ ನೆನಪಿಲ್ಲ. ತೊಗೊಂಡು ಬಾ ಅಂತ ಹೇಳೀನಿ. ಮತ್ತು ಇಡ್ಲಿನ ಮಾಡಿಲ್ಲ, ಎಷ್ಟು ದಿನ ಆಯ್ತು ನಾವು ಮಾಡ್ಬೇಕಂತ. ಅದು ಒಂದು 2 ಕಿಲೋ 1 ತಿಂಗಳು ಬರ್ತೈತೆ. 1 ತಿಂಗಳದಾಗ 1 ಕಿಲೋ ಬರ್ತೈತೆ ರೀ 1 ತಿಂಗಳು. ನಾ ಎಲ್ಲಿ ವಾರದಾಗ ಒಮ್ಮೆ ಮಾಡ್ತೀನಿ ರೀ ಇಡ್ಲಿ. ನಾವು 2 ಸಲ ಮಾಡ್ತೀವಿ 1 ಕಿಲೋದಾಗ. ಹೊರಗಡಕ್ಕವ್ರಿ ನಮಗೆ. ನಾನು ಹೇಳ್ತೀನಿ 2 ಕಿಲೋ 1 ತಿಂಗಳು ಬರ್ತೈತೆ ಅಂತ ನಾ ಹೇಳ್ತೀನಿ. ವಾರದಾಗ ಒಮ್ಮೆ ಮಾಡಿದ್ರೆ ವಾರದಾಗ ಒಮ್ಮೆ ಮಾಡ್ತೀನಿ ರೀ. ಒಂದು ವಾರ ಇಡ್ಲಿ ಮಾಡ್ತೀನಿ ರೀ, 1 ವಾರ ದೋಸೆ ಮಾಡ್ತೀನಿ, ಹಿಂಗೆ ರೀ.
ಅಂದ್ರೆ 4 ವಾರ ಇರ್ತಾವೆ. ಹಾಂ 4 ವಾರ ಇರ್ತಾವಲ್ರಿ. ಒಂದು ವಾರ ಇಲ್ರಿ 2 ಸಲ ಆಗುತ್ತೆ ನಮಗೆ. 2 ಸಲ ಆಕೈತಲ್ಲ ಅದು 2 ಕಿಲೋ 1 ತಿಂಗಳು ಹೋಗತ್ತಲ್ಲ 4 2 ಕಿಲೋ ಹೋಗಲ್ಲ ಅಂತ ಹೇಳಿದಿರಿ ನೀವು. 1 ಕಿಲೋ ಹೋಗುತ್ತೆ ಅಂತ ಹೇಳಿದೆ ನಾ. 1 ಕಿಲೋದಾಗ 2 ಸಲ ಮಾಡ್ತೀವಿ. 2 ಕಿಲೋ 2 ತಿಂಗಳು ಹೋಗುತ್ತೆ ನಮಗೆ. ನೀವು ವಾರದಾಗ ಒಮ್ಮೆ ಮಾಡ್ತೀರಿಲ್ಲ? ಹಾಂ ವಾರದಾಗ ಒಮ್ಮೆ ಮಾಡಿದ್ರೆ 2 ವಾರದಾಗ 1 ಕಿಲೋ ಆಯ್ತು. 2 ವಾರದಾಗ 1 ಕಿಲೋ ಆಗ್ತೈತೆ. ಹಾಂ ಹಿಂಗಂದ್ರೆ ಹಿಂಗೆ ಅರ್ಥ. ನಾ ಏನು ಹೇಳಿದೆ ನಿಮ್ಗೆ, ಒಂದು ವಾರ ಇದನ್ನ ಮಾಡ್ತೀನಿ, ಒಂದು ವಾರ ದೋಸೆ ಪಡ್ಡರ ಮಾಡ್ತೀನಿ, ಒಂದು ವಾರ ಇಡ್ಲಿ ಮಾಡ್ತೀನಿ, ಹಿಂಗೆ ರೀ. ಅದು ಕಂಟಿನ್ಯೂ ನೀವು ವಾರ ಅದು ಇಟ್ಕೊಂಡು ದೋಸೆ ಮಾಡೀನಿ. ಹಿಟ್ಟು ಕಡಿಮೆ ಇದ್ದೆ, ಈಗ ಅದನ್ನೇ ಇದ್ರೆ ಹಾಕ್ಬಿಟ್ಟೆ. ನಮ್ಗೆ ಒಣಗಿತ್ತಾ ಅದು, ಅದಕ್ಕೆ ಅದನ್ನೇ ಇದ್ರ ಹಾಕಿದ್ರೆ ಅಂತ ಹಾಕಿದ್ವಿ. ಮತ್ತೆ ಎಲ್ಲಿ 2-3 ಮಾಡಿದ್ರು ನಾಲ್ಕು ರೊಟ್ಟಿ, ಅರ್ಧ ಚಪಾತಿ ಐತಿ, 4 ರೊಟ್ಟಿ ಅದಾವ. ನಿನ್ನೆ ಉಳಿದಿದ್ದ ರೊಟ್ಟಿ ಹಂಗೆ ಅದಾವ. ನಿನ್ನ ನಾ ತಿಂದೆ. ನೀವು ತಿಂದ್ರಿ? ತಿಂದೆ. ನೀವು 2 ತಿಂದ್ರಿ ನಿಮ್ಮ ಪಾಲಿಂದ? ಹಾಂ ನಾನು ತಿಂದಿರಲ್ಲ ರೊಟ್ಟಿ. ಅವನಿಗೆ ಅಂದ ನಾವು ಹೋಗಿ ಮಕ್ಕೊಂದಿಲ್ಲ. ಹಾಂ ಮಕ್ಕೊಂದು ಮಕ್ಕೊಂಡೆ ತಿಂದಿರ್ಬೇಕ್ರಿ. ಮಕ್ಕೊಂಡಿದ್ದಿಂದ ತಿಂದ್ರು. ನೀವು ಪಡ್ ಮಾಡಿರ್ತೀರಿ ಎಂಟಿಲ್ಲ? ನಡೀತೀರಿ. ಸ್ವಲ್ಪ ಅಜ್ವಾನ ಹಾಕಿದ್ರೆ ಚಲೋ. ಅಜ್ವಾನ ಗೊತ್ತಿತ್ತಿಲ್ರಿ? ಹಾಂ ಹಾಕ್ತಾರೆ. ಅವು ಹಾಕ್ಬೇಕ್ರಿ ಮಸ್ತ್ ಅಕ್ಕವು. ನಿಮ್ಮಕ್ಕಿ ತಗೊಳ್ಳೋ ನೋಡ್ರಿ. ಇದು ಲಾಸ್ಟ್ ಒಬ್ಬಿ ಹಾಕಿ ಇಷ್ಟಿದ್ದು ಅಕ್ಕಿ. ಇವತ್ತು ಒಂದಿಷ್ಟು ಹಾಕೀನಿ. ಇನ್ನು ಮ್ಯಾಗಿಂದ ನಿಮಗೆ ಬಳಸ್ತೀವಿ ಅಕ್ಕಿ. ಅವು ಏನು ತಿನ್ನೋ ಬರ್ತಾವ ನೋಡ್ರಿ. 10 ಕಿಲೋ ನಮಗೆ 3-4 ತಿಂಗಳು ಬರ್ತಾವೆ ನಮಗೆ. 6 ತಿಂಗಳು ಬರ್ತಾವೆ. ನಾವು ಅನ್ನ ಮಾಡಲ್ರಿ, ಬರೀ ದೋಸೆ ಪಡ್ಡು ಮಾಡ್ತೀವಿ. ಅದಕ್ಕಲ್ಲ ಹಾಂ ನಾವು ಊರ್ಲಿಂದ ತರ್ತಿದ್ನಲ್ರಿ. ಒಂದೊಂದು 6 ತಿಂಗಳು ಹೋಗಿದ್ದು ನಮಗೆ. ಯಾವಾಗ ಊರ್ಲಿಂದ ಬ್ಯಾಡ್ರಿ ಅವು ಈಗ ಹೊತ್ಕೊಂಬರ್ದು ಹಂಗಿಲ್ರಿ. ಎಲ್ಲಾರು ತುಂಬ ಅಂತಿದ್ದೆ ನಾನು. ಸುಮ್ಮನೆ ಹೊತ್ಕೊಂಬರ್ದು ಹಂಗಿಲ್ಲ, ತಾವು ಬರ್ದ ನೀವು ಎಲ್ಲಾರು ಆದ್ರೆ ನಡೀತೀನಿ. ನಾ ಹಂಗೆ ಮಾಡ್ತೀನಿ. ಈಗ ಯಾರು ಹೋದೆ ಅಂದ್ರೆ ಹುಡುಗರದ ಹೊರ ತೊಗೊಂಡು ಬಾ ಅಂತ. ಹಾಂ ಅವರು ಸ್ಟೇಷನ್ಲಿಂದ ಹೆಂಗೆ ತರ್ಬೇಕ್ರಿ? ಇಳಿದು ಹತ್ತದು ಭಾಳ ಹಾಂ ಹೈರಾಣ ಆಗತ್ರಿ. ಅದ್ರಾಗ ಬ್ರಿಡ್ಜ್ ಇಳಿದು ಹಿಂಗೆ ಇರ್ತಾವ್ರಿ ಇಲ್ಲೆಲ್ಲ. 200 ರೂಪಾಯಿ ನೋಡೋಣ ಹೆಂಗಾದ್ರೆ. ಮತ್ತೆ ಇನ್ನೊಂದು 2 ತಿಂಗಳು ಬಿಟ್ಟು ಹೋಗ್ತೀವಿ ನಾವು. ಸೂಟಿಗೆ ಹೋದಂದ್ರೆ ತರದಾಗತ್ತೆ. ಯಾಕೆ ಮಾಡಕ್ಕೆ ಹೋಗ್ತಾವ? ನಮ್ಮ ತಮ್ಮ ನಿಮ್ಗೆ ನೌಕರಿ ಇಲ್ಲ ಏನಿಲ್ಲ. ಏನಿಲ್ರಿ ಅವ್ರದ್ದು. ಈಗ ರೇಷನ್ ಕೊಡ್ತಾರಲ್ಲ? ನಾನು ಕೇಳಿ ನೋಡ್ರಿ, ಕೇಳ್ಬೇಕಾಗಿತ್ತು. ಇನ್ನೂ ಫೋನ್ ಹಚ್ಚದಾಗ ಕೇಳ್ತೀನಿ ರೇಷನ್ ಕೊಡ್ತಾರ ಇಲ್ಲ ಅಂತ. ಮಗನ ಕಳೆದ್ರು ಜೆರಾಕ್ಸ್ ಮೇಲೆ ಮತ್ತೊಂದು ಬೇರೆ ತೆಗೆದು ಕೊಡ್ತಾವೆ. ಹಾಂ ನಮಗೆ ಹಂಗಾಗಿತ್ತು. ನಮ್ಮ ಕಳೆದಿತ್ತು ಜೆರಾಕ್ಸ್ ಮೇಲೆ ತಗೊಂಡ್ಬಂದಿರ ನಂಬರ್ ಮೇಲೆ. ಹಾಂ ನೀವು ಹುಡುಗರು ಕಳೆದಿದ್ವಲ್ಲ ಹೌದಿಲ್ರಿ? ನಮ್ಮ ತಂಗಿದಾಳಲ್ಲ ಅದೊಂದು ಕಬ್ಬ ಹೋಗೋ ಸಂಬಂಧ ರೇಷನ್ ಕಾರ್ಡ್ ಕೊಡೋದಿದ್ರ ಕಬ್ಬ ಸಂಬಂಧ ಆಕೆ ನಮ್ಮ ತಂಗಿ ಎಲ್ಲಿ ಓದಕ್ಕೆ ಹಾಕ್ಲು, ಎಲ್ಲಿ ಓದೋದು ಬಿಟ್ಟು ಮತ್ತು ಈ ಕಡೆ ಏನು ಮಾಡ್ದಂತೇಳಿ ನಾವು ಬೇರೆ ಮಾಡಿಸ್ಕೊಂಡ್ವಿ. ನೀವು ಅದ ರೇಷನ್ ಕಾರ್ಡ್ ಆಗೋ ಹೊತ್ತಿನಾಗ ಮುಂಜಾನೆ 8ಕ್ಕೆ ಹೋದವರು ಸಂಜೆ ರಾತ್ರಿ 9ಕ್ಕೆ ಬಂದಿರೋ ಗಂಟೆ ಆಯ್ತು. ಹೆಣ್ಮಕ್ಳು ಪಾಳೆ ಗಂಡು ಮಕ್ಳು ಪಾಳೆ. ಅವಾಗ ಮಂದಿ ವಸ್ತಿ ಇರ್ತಿದ್ರು ಅಲ್ಲೇ. ಹೌದು ತಹಶೀಲ್ದಾರ್ ಆಫೀಸ್ನಾಗ ವಸ್ತಿ. ಹೌದ್ರಿ. ಮತ್ತು ಫ್ರೀ ಚಲೋ ಅಲ್ರಿ? ಫ್ರೀ ರೇಷನ್ ಕಾರ್ಡ್ ಹಂಗಿದ್ರೆ ಚಲೋ ಅಲ್ರಿ? ಒಟ್ಟು ಏನ ಮೊದಲ 5-5 ರೂಪಾಯಿ ಕೊಟ್ಟು ಬಾಂಡ್ ತಗೊಂಡ ಬಾಂಡ್ ತಗೊಂಡು ಬರ್ಸೋದು. ಬರ್ಸಿ ಈ ಕಡೆ ಪೇಪರ್ಸ್ ಕೊಟ್ಟೇವಂದ್ರೆ ಈ ಕಡೆ ರೇಷನ್ ಕಾರ್ಡ್ ಕೊಟ್ಟ ಬಿಡೋರು. ಅದಕ್ಕೆ ನಾವು ನನ್ನ ಗಂಡನೊಂದು ಪಾಳೆ ನನ್ನೊಂದು ಪಾಳೆ ಇದ್ದಾಗ ನಮ್ದು ನೋಡ್ರಿ ಪಡ್ ಮಧ್ಯಾಹ್ನದಾಗ ಹುಡುಗರಿಗೆ ಪಡ್ ಬೇಕಂತ ಪಡ್ ಮಾಡತ್ತೀವಿ. ಮುಂಜಾನೆ ದೋಸೆ ಅದು ಇಲ್ಲಿ ಅಂಟೇರು ಚಪಾತಿ ಮಾಡತ್ತಾರ. ಇದ್ರಾಗ ಬರ್ತಾವಿಲ್ಲ ಅಂತ ಮಾಡಿದ್ದೆ. ಯಾಕೆ ಬಂದ್ರೆ ಇಲ್ರಿ ಒಲಿ ಸಣ್ಣದೈತಲ್ರಿ ಇದು, ಹೇಳ್ತಾವಿಲ್ಲ ಅಂತ. ಹಾಂ ಅದಕ್ಕೆ ಹಿಂದೆ ಮುಂದೆ ಮಾಡಿದೆ. ಹಿಂಗೆ
ಹಿಂದೆ ಅದು ಹಿಂದೆ ಇಟ್ಟು ಹಿಂದೆ ಕಾಯ್ತೈತಿ ಮುಂದೆ ಇಟ್ಟು ಮುಂದಾಗುತ್ತೆ ಈಗ ಅನ್ನ ಹಾಕ್ಬಿಟ್ಟು ಎಷ್ಟು ಚಲೋ ಪಪ್ಪಟ್ಟು ಮಸ್ತ್ ಅನ್ನ ಮತ್ತು ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಹಸಿಕಾಯಿ ಒಗ್ಗರಣೆ ಹಾಕಿ ಹಾಕ್ಬೇಕು ಮಸ್ತ್ ಪಪ್ಪಟ್ಟು ಹೋಸಲ ಹಂಗೆ ಮಾಡಿದ್ವಿ ಹೋಸಲ ಪಟ್ ಮಾಡಿದಾಗ ಈ ಸಲ ಮಾಡಲಿಲ್ಲ ಚಟ್ನಿ ಹಚ್ಚಲ ಸಾಕ ಇನ್ನೊಂದು ಬೇ ಹಾಕ್ಲಿ ಸಾಕು ಚಪಾತಿ ಬಟಾಟೆ ಪಲ್ಯ ಉಣ್ತೀಯಾ ನಂದೆಲ್ಲ ಮುಂದಕ್ಕೆ ಅವತ್ತು ತೊಗೊಂಡು ಏನು ಮಾಡ್ರಿ ಹೌದಿಲ್ರಿ ಇನ್ನು 5 ವರ್ಷ ನನ್ನ ಮಕ್ಕಳ ಕೈಗೆ ಬರ್ಬೇಕಾ ಇನ್ನು 5 ವರ್ಷ 5-6 ವರ್ಷನ 5-6 ವರ್ಷ ಇಲ್ಲಲ್ರಿ ಏನು ಮಾಡೋದು ಆಂಟಿ ಆಗತ್ರಿ ಆಂಟಿ ಅದು ಡಿಸೈನ್ ಹೌದು ಮಸ್ತ್ ಆಗುತ್ತೆ ನಾನು ನೋಡೇನಿಲ್ಲ ಚಾಕ್ರಿ ಬಾಳ್ತಿ ಅಂತ ಹಾಕಿ ಏನೋ ಮಾಡತ್ತಿಲ್ಲ ಹಾಂ ನೋಡ್ತೀನಿ ಅಂತ ನೋಡ್ ಏನು ತಾನೇ ಹಾಕಿದ್ರಿ ಅದು ತಾನೇ ನಾವು ಹಾಕಿ ಬಿಟ್ಬಿಡುದು ಅಷ್ಟೇ ಹಾಕಿ ಬಿಟ್ಬಿಡುದು ಸ್ವಲ್ಪ ಅಲ್ಲೆಲ್ಲ ನೋಡ್ಕೊತೀವಿ ನೋಡ್ಕೊತೀವಿ ಅಷ್ಟು ಚಂದ ಯಾಕಂದ್ರೆ ತಿಂಗಳ 20-30 ಮಾಡ್ತೀನಿ ಚಲೋ ಅಲ್ವಾ ಯವ್ವ ಭಾರಿ ಬಿಡ್ರಿ 5 ಲಕ್ಷ ರೂಪಾಯಿ ಹೋದ್ರೆ ಹೋಗಲಕ್ಕ ಏನು ತಿಂಗಳ 10,000 ಅಂದ್ರೆ 5 ವರ್ಷದಾಗ 5 ಲಕ್ಷ ರೂಪಾಯಿ ತೆಗಿತಾರೆ ಹೌದು ಐತ್ರಿ ಅದ್ರಲ್ಲಿ ಯಂತ್ರ ಖರೆ ಅದನ್ನ ಕಲಿಬೇಕ್ರಿಪ್ಪ ಹೆಂಗಂತಂದ್ರೆ ಹೌದ್ರಿ ಅದನ್ನ ತರ್ತಾರ ಕಲ್ಕೋಬೇಕ್ರಿ ಅದನ್ನ ಮೊದಲೇ ನೌಕರಿ ಬಂದಿತ್ತು ಮನ್ಯಾಗ ಮಾಡ್ಕೊಂಡು ಕುಂದ್ರೆ ಚಲೋ ಅಲ್ರಿ ನೌಕರಿ ಬಂದಿದ್ದ ಮತ್ತು ತಹಶೀಲ್ದಾರ್ ಆಫೀಸ್ದಾಗ 3 ನೌಕರಿ ಬಂದಿದ್ದ ಚಾ ಕಿಟ್ಟೆ ನೋಡ್ರಿ ಇಲ್ಲಿ ನಮ್ಗೆ ಚಾ ಬೇಕಾಗಿತ್ತು ನೌಕರಿ ನನ್ನ ಗಂಡಗೆ ನೌಕರಿ ಚಲೋ ಅಲ್ರಿ ಆಂಟಿ 3 ಗೌರ್ಮೆಂಟ್ ನೌಕರಿ ಚಲೋ ಬಿಡ್ರಿ ನೋಡ್ರಿ ಟೈಮ್ 6 ಗಂಟೆ ಆಯ್ತು ಇವಾಗ ಒಂದಿಟ್ಟು ರೆಸ್ಟ್ ಮಾಡಿ ಎದ್ದೇವ್ರಿ ಸ್ವಲ್ಪ ಚಹಾ ಮಾಡ್ಬೇಕಂತಂದು ಒಳಗೆ ಹೊಂಟೀನಿ ರೀ 6 ಗಂಟೆ ಆಯ್ತು ಚಹಾ ಬೇಕಂತ ಚಹಾ ಮಾಡ್ತೀನಿ ಈಗ ಸ್ವಲ್ಪ ಇದ್ರಾಗ ಸ್ವಲ್ಪ ಚಹಾ ಐತ್ರಿ ನೋಡ್ತೀನಿ ರೀ ಶುಂಠಿ ಹಾಕ್ಲಿ ಏನು ಚಾದಾಗ ಸ್ವಲ್ಪ ಹಾಕ್ಲಿ ಚಲೋ ಆಗತ್ತೆ ಬಾ ಮತ್ತು ಪಟ್ನೆ ಬಾಬಾ ಚಹಾ ಕುಡಿ ಬಾ ಎದ್ದು ಆಯ್ತು ಚಹಾ ಶುಂಠಿ ಒಂದು ಹಾಕ್ತೀನಿ ಇಷ್ಟು ಶುಂಠಿ ಚಹಾ ಮಾಡ್ತೀನಿ ರೀ ಚಲೋ ಆಗುತ್ತೆ ನೆಗಡಿ ಬಂದೈತಿ ಹಾಕೇ ಬಿಡ್ಲಿ ಈಗ ಅಲ್ಲ ಇನ್ನೂ ಚುಮರ್ಕಿ ಅದಕ್ಕೆ ಹಾಕ್ಲಿ ನಾನು ಕೇಳಿದೆ ಚುಮರ್ ತಿಂದು ಹಾಕ್ಲಿ ಈಗ ಹಾಕ್ಲಿ ಹಾಕ್ಬಿಡ್ಲೆ ನೀರು ಕಾಸಿ ನೋಡಿ ನೀರು ಕುಡ್ತೀಯನ ಬಿಸಿದವ ನೀರು ನೀರು ಕಾಸಿತಿ ಇದು ಆವಾಜ್ ಕಡಿಮೆ ಮಾಡು ಬುಕ್ಕ ತಗೊಂಬರ್ತೀಯನ ಹೋಗಿ ಆಯ್ತಾ ನಾನು ರಾತ್ರಿ ಊಟಕ್ಕೆ ಏನು ಮಾಡ್ಬೇಕಂದ್ರೆ ವೆಜ್ ಪಲಾವ್ ಮಾಡ್ಬೇಕಂತ ಮಾಡೀನಿ ಅದಕ್ಕೆ ನೋಡ್ರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ಇಲ್ಲೇ ಫ್ಲವರ್ ಐತಿ ಮತ್ತು ಕ್ಯಾರೆಟ್ ಐತಿ ಟೊಮೆಟೊ ಐತಿ ಬಟಾಟೆ ಐತಿ ಉಳ್ಳಾಗಡ್ಡಿ ಐತಿ ಮನೆಯೊಳಗೆ ಏನದಾವ ಅದನ್ನೇ ತೊಗೊಂಡಿನಿ ರೀ ಹಾಗೆ ಯಾವಾಗ ಸಿಂಪಲ್ ಮಾಡಿಬಿಡ್ತೀನಿ ರೀ ವೆಜ್ ಪಲಾವ್ ಅಲ್ಲಿ ಎಣ್ಣೆಕಾಯಿ ಹಾಕಿಟ್ಟೇನಿ ರೀ ನೋಡಿರಿ ಅದಕ್ಕೆ ಹಸಿಮೆಣಸಿಕಾಯಿ ಒಂದಿಲ್ಲ ಹೀಗಾಗಿ ಅದ್ರ ಬದಲಿ ಹಸಿ ಖಾರ ಮಾಡಿಟ್ಟೀನಿ ಹಸಿ ಖಾರ ತೊಗೋತೀನಿ ತೊಗೊಂಡು ಪಟ ಇದನ್ನು ಹಾಕ್ಬಿಡ್ತೀನಿ ರೀ ಇದು ರೆಸಿಪಿ ತೋರಿಸಿದ್ದೆ ಐತಿ ಹೀಗಾಗಿ ಪಟ್ ಮಾಡ್ಬಿಡ್ತೀನಿ ಓಕೆ ಮತ್ತೆ ಆಮೇಲೆ ನಾನು ಸಿಗ್ತೀನಿ ನೋಡಿ ಆಗಲೇ ರೈಸ್ ಮಾಡಿದ್ನೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ರೀ ಎಲ್ಲರದ್ದು ಊಟ ಆಯ್ತು ನೋಡಿರಿ ನಮ್ಮದು ಊಟ ಆಯಿತು ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿರಿ ಮತ್ತು ಯಾರೆಲ್ಲ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ ಹಾಗೆ ಸಪೋರ್ಟ್ ಮಾಡಿರಿ ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ